ಹಾಯ್ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ವತಿಯಿಂದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗಾಗಿ ನೇಮಕಾತಿ ಮಾಡಲು ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದ ಕಾರಣ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಆ್ಯಂಡ್ ಅದರ ಜೊತೆಲೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ ಕೂಡ ಆಲ್ ಅಂತೇಳಿ ಪ್ರೆಸ್ ಮಾಡಿ. ನಾವು ತಿಳಿಸುವಂಥ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ಸಂಸ್ಥೆ ಹೆಸರು ಬಂದು ಈಗಾಗಲೇ ತಿಳಿಸಿರುವ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದಾಗಿ ಹುದ್ದೆಗಳಿಗೆ ನೇಮಕಾತಿ ಆಗುತ್ತಿದೆ. ಉದ್ಯೋಗದ ಸ್ಥಳ ಬಂದು ಕರ್ನಾಟಕವಾಗಿದ್ದು ಆ್ಯಂಡ್ ಖಾಲಿ ಇರುವಂಥ ಪೋಸ್ಟ್ಗಳ ಸಂಖ್ಯೆ ಬಂದು 2 ಪೋಸ್ಟ್ಗಳಿಗಾಗಿ ನೇಮಕಾತಿ ಆಗುತ್ತಿದೆ. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಪ್ರತಿ ತಿಂಗಳು 10,000 ರೂಪಾಯಿಂದ 25,000 ರೂಪಾಯಿವರೆಗೂ ವೇತನ ಶ್ರೇಣಿಯಾಗಿ ನೀಡಲಾಗುವುದು ಅಂತ ಹೇಳಿ ಕೂಡ ತಿಳಿಸಲಾಗಿದೆ. ಆ್ಯಂಡ್ ಈ ಒಂದು ಹುದ್ದೆಗಳಿಗೆ ಮುಖ್ಯವಾಗಿ ವಯಸ್ಸಿನ ಮಿತಿ ಬಗ್ಗೆ ನೋಡುವುದಾದರೆ ಕನಿಷ್ಠ 18 ವರ್ಷನ ನಿಗದಿಪಡಿಸಲಾಗಿದೆ ಹಾಗೂ ಗರಿಷ್ಠ 35 ವರ್ಷನ ನಿಗದಿಪಡಿಸಲಾಗಿದ್ದು, ಈ ಒಂದು ಹುದ್ದೆಗಳ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡುವುದಾದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಇರುವುದಿಲ್ಲ ಸ್ನೇಹಿತರೆ. ಮೆರಿಟ್ ಆಧಾರದ ಮೇಲೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತೇಳಿ ಕೂಡ ತಿಳಿಸಲಾಗಿದೆ. ಆ್ಯಂಡ್ ಮುಖ್ಯವಾಗಿ ಈ ಒಂದು ಹುದ್ದೆಗಳ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡುವುದಾದರೆ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆ ವತಿಯಿಂದ ಅಭ್ಯರ್ಥಿಗಳು ಪದವಿನ ಪೂರ್ಣಗೊಳಿಸಿದಲ್ಲಿ ಅರ್ಜಿನ ಸಲ್ಲಿಸಲು ಎಲಿಜಿಬಲ್ ಇರ್ತೀರ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರುವುದಿಲ್ಲ. ಫ್ರೀಯಾಗಿ ಅರ್ಜಿನ ಸಲ್ಲಿಸಬಹುದಾಗಿದೆ. ಯಾವುದೇ ವರ್ಗದ ಅಭ್ಯರ್ಥಿಗಳಾದರೂ ಕೂಡ ಫ್ರೀಯಾಗಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕಂದ್ರೆ ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ. ಈ ಒಂದು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುವಂಥ ಅಡ್ರೆಸ್ ಬಂದು ನಾವಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉಡುಪಿ. ಈ ಒಂದು ಅಡ್ರೆಸ್ಗೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ 8, 2025 ಆಗಿದೆ. ಈಗಾಗಲೇ ಪ್ರಾರಂಭವಾಗಿದ್ದು ಮತ್ತು ಕೊನೆಯ ದಿನಾಂಕ ಏಪ್ರಿಲ್ 30, 2025 ಆಗಿದೆ.